ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನರಿಗೆ. ಕರ್ನಾಟಕದ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಬಗ್ಗೆ ಅಧಿಕೃತ ಅಧಿಸೂಚನೆ ಹೊರಬಿದ್ದೈತ್ರಿ. ಎನಿ ಡಿಗ್ರಿ ಆಗಿರಬಹುದು, ಎಜುಕೇಷನ್ಸ್ ಮುಗಿಸಿದ್ರೆ ನಿಮ್ಗೆಲ್ಲರಿಗೂ ಒಂದು ಸುವರ್ಣ ಅವಕಾಶ ಐತ್ರಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲೊಂದು ಟೇಬಲ್ ಕಾಣಿಸ್ತೈತಲ್ಲ, ಅದನ್ನು ಗಮನಿಸ್ರಿ. ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಬರುವಂತಹ ಕೆಲಸದ ಜಾಬ್ನ ಮುಖ್ಯ ಅಂಶಗಳು ಯಾವ್ಯಾವು ಅನ್ನೋದನ್ನು ವಿವರಿಸ್ತೀನಿ. ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಯ ಮುಖ್ಯವಾದ ಪಾಯಿಂಟ್ಸ್ಗಳು ಯಾವ್ಯಾವು ಅಂದರೆ ಇವತ್ತೇನೇನು ತಿಳಿಸ್ಕೊಡ್ತೀನಿ ಅನ್ನೋದನ್ನು ಹೇಳ್ತೀನಿ. ದಯವಿಟ್ಟು ಒನ್ ಬೈ ಒನ್ ಹೇಳ್ಕೊಂತ ಹೋಗ್ತೀನಿ. ಈ ಟೇಬಲ್ನ ಗಮನಿಸ್ರಿ. ಕಲ್ಯಾಣ ಕರ್ನಾಟಕ ಪ್ರದೇಶದ ಹುದ್ದೆಗಳು ಮತ್ತು ಉಳಿಕೆ ಹುದ್ದೆಗಳು ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳ ಬಗ್ಗೆ ನಾನು ತಿಳಿಸ್ತೇನೆ ರೀ ಇವತ್ತು. ಎರಡನೇದು ವೇತನ ಶ್ರೇಣಿ ಬಗ್ಗೆ ತಿಳಿಸ್ತೀನಿ. ಮೂರನೇದು ನೇಮಕಾತಿ ವಿಧಾನ ಹೆಂಗೆ ಆಗ್ತೈತಿ ಅನ್ನೋ ತಿಳಿಸ್ತೀನಿ. ನಾಲ್ಕನೇದು ಅರ್ಹತಾ ಮಾನದಂಡಗಳು ಹೆಂಗಿರ್ತಾವ ಅನ್ನೋದು ತಿಳಿಸ್ತೀನಿ. ನೆಕ್ಸ್ಟ್ ಐದನೇದು ವಯೋಮಿತಿ ಬಗ್ಗೆ ತಿಳಿಸ್ತೀನಿ. ಆರನೇದು ಸೇವಾ ಪರಿವೀಕ್ಷಣಾ ಅವಧಿ ಬಗ್ಗೆ ತಿಳಿಸ್ತೀನಿ. ಏಳನೇದು ಆಯ್ಕೆ ವಿಧಾನದ ತಿಳಿಸ್ತೀನಿ. ಎಂಟನೇದು ಸಂದರ್ಶನ ಹೆಂಗಿರ್ತೈತಿ ಅನ್ನೋದು ತಿಳಿಸ್ತೀನಿ. ಫಸ್ಟ್ನೇ ಪಾಯಿಂಟ್ ನೋಡ್ರಿ, ಕಲ್ಯಾಣ ಕರ್ನಾಟಕ ಪ್ರದೇಶದೊಳಗೆ ಎಷ್ಟು ಹುದ್ದೆಗಳು ಅದಾವು ಮತ್ತು ಉಳಿಕೆ ಹುದ್ದೆಗಳು ಬ್ಯಾಕ್ಲಾಗ್ ಹುದ್ದೆಗಳು ಈ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಅದಾವ ಅನ್ನೋದು ತಿಳಿಸ್ತೀನಿ. ಇಲ್ಲಿ ನೋಡ್ರಿ, ಒಂದನೇ ಪಾಯಿಂಟ್ ಐತಲ್ಲ, ಕಲ್ಯಾಣ ಕರ್ನಾಟಕ ಪ್ರದೇಶದೊಳಗೆ 11 ಹುದ್ದೆಗಳು ಅದಾವು. ಆಮೇಲೆ ಉಳಿಕೆ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು 7 ಅದಾವಂತಂದು. ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳು ಅಂದರೆ ಹಿಂದೆ ಏನು ರಿಕ್ರೂಟ್ಮೆಂಟ್ ಆದಾಗ ಅಲ್ಲಿ ಉಳಿದಿರ್ತಾವಲ್ಲ, ಅದಕ್ಕೆ ಇಲ್ಲೇ ಈ ಹುದ್ದೆಗಳಿಗೆ ಭರ್ತಿ ಮಾಡ್ತಾರೆ ಈಗಿನ ರಿಕ್ರೂಟ್ಮೆಂಟ್ ಒಳಗೆ. ಅದಕ್ಕೆ ಉಳಿಕೆ ಅಥವಾ ಬ್ಯಾಕ್ಲಾಗ್ ಹುದ್ದೆಗಳು ಅಂತಂದು ಕರೀತಾರೆ. ಕೆಳಗಡೆ ಟೇಬಲ್ ಕಾಣಕತ್ತಲ್ಲ ನೋಡ್ರಿ, ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಅದಾವು, ಆಮೇಲೆ ಯಾವ್ದಾವ್ದು ಕ್ಯಾಟಗರಿನವ್ರಿಗೆ ಎಷ್ಟೆಷ್ಟು ಹುದ್ದೆಗಳು ಹಂಚಾವ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಒಟ್ಟು ಹುದ್ದೆಗಳು ನೋಡ್ರಿ 2+1 ಅಂದರೆ 3 ಹುದ್ದೆಗಳು ಅದಾವು. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂದರೆ ಮೀಸಲು ರಹಿತ ಅವ್ರಿಗೆ 1 ಹುದ್ದೆ ಐತಿ. ಮೀಸಲು ರಹಿತ ಅಂತಂದ್ರೆ SC/ST ಆಗಿರ್ಬೋದು, OBC ಆಗಿರ್ಬೋದು, ಜನರಲ್ ಕ್ಯಾಟಗರಿ ಅವ್ರಿಗಾಗಿರ್ಬೋದು, ಇವೆಲ್ಲ ವರ್ಗದವ್ರಿಗೆ ಹಂಚಿಕೆ ಆಗುವಂತಹ ಹುದ್ದೆಗಳಿಗೆ ಮೀಸಲು ರಹಿತ ಹುದ್ದೆಗಳು ಅಂತ ಕರೀತಾರೆ. ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ ಐತಿ. ಆಮೇಲೆ ಗ್ರಾಮೀಣ ಅಭ್ಯರ್ಥಿಗೆ 1 ಹುದ್ದೆ ಐತಿ. ಸೆಕೆಂಡ್ ಪಾಯಿಂಟ್ ನೋಡ್ರಿ, ಪರಿಶಿಷ್ಟ ಜಾತಿ ಅಂತಂದು 1+2 ಹುದ್ದೆಗಳು ಅದಾವು. ಟೋಟಲ್ 3 ಹುದ್ದೆಗಳು ಅದಾವು. ಪರಿಶಿಷ್ಟ ಜಾತಿ ಒಳಗೆ ಮೀಸಲು ರಹಿತದವ್ರಿಗೆ 1+1 ಹುದ್ದೆ ಐತಿ. ಆಮೇಲೆ ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ ಐತಿ. ನೆಕ್ಸ್ಟ್ ಪರಿಶಿಷ್ಟ ಪಂಗಡದವ್ರಿಗೆ ನೋಡ್ರಿ, ಟೋಟಲ್ 1 ಹುದ್ದೆ ಐತಿ, ಅದು ಮೀಸಲು ರಹಿತದವ್ರಿಗೆ. ನೆಕ್ಸ್ಟ್ ಪ್ರವರ್ಗ 1 ನೋಡ್ರಿ, ಟೋಟಲ್ ಅದು 1 ಹುದ್ದೆ ಐತಿ, ಅದು ಎದ್ರೊಳಗೆ ಅಂದ್ರೆ ಮೀಸಲು ರಹಿತದ್ರೊಳಗೆ ಬರ್ತದೆ ಅದು. ನೆಕ್ಸ್ಟ್ ಪ್ರವರ್ಗ 1, 2, 3 AB ಅವರಿಗೆಲ್ಲ 1 ಹುದ್ದೆಗಳು ಅದಾವು. ಟೋಟಲ್ ನೋಡ್ರಿ 4+7 ಅಂತಂದು ಹುದ್ದೆಗಳು ಅಂತದ್ದು ಅದಾವು. ಕಂಪ್ಲೀಟಾಗಿ ಈ ಟೇಬಲ್ನ ಪಾಸ್ ಮಾಡಿಬಿಟ್ರು ಈ ನೋಡ್ರಿ. ಹುದ್ದೆಗಳ ವಿವರನ ಕರೆಕ್ಟಾಗಿ ತಿಳ್ಕೊಳ್ರಿ. ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ರಿ. ದಯವಿಟ್ಟು ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಡೌಟ್ ಏನಾರ ಇದ್ದರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿರಿ, ವೇತನ ಶ್ರೇಣಿ ಎಷ್ಟು ಇರ್ತದೆ ಅಂತಂದ್ರೆ 44,900ದಿಂದ 1,42,400 ಮಟನು ಲೆವೆಲ್ 7 ಇತರೆ ಭತ್ಯೆಯೊಂದಿಗೆ ಅಂತಂದು ಐತೆ ನೋಡಿರಿ ಪಾಯಿಂಟ್. ನೆಕ್ಸ್ಟ್ ನೇಮಕಾತಿಯ ವಿಧಾನ 3ನೇ ಪಾಯಿಂಟ್ ನೋಡಿರಿ. ಇದ್ರೊಳಗೆ ಇದು ಆಯ್ಕೆಯ ಮೂಲಕ ನೇರ ನೇಮಕಾತಿ ಅಂತ ಇರ್ತದೆ ಅಂತಂದು. ಹುದ್ದೆಯ ಅನುಸಾರ ನೇರ ನೇಮಕಾತಿ ಇರ್ತದೆ. ನೆಕ್ಸ್ಟ್ 3ನೇ ಪಾಯಿಂಟ್ ಒಳಗೆ ಈಗ ನೋಡ್ರಿ, ಹಿಂದುಳಿದ ವರ್ಗಗಳ ನೇಮಕಾತಿಯ ಮೀಸಲಾತಿಯ ಬಗ್ಗೆ ವಿವರಣೆ ತಂದೈತಿ. ಫಸ್ಟ್ ನಿಮ್ಗೆ 1 by 1 ಓದ್ಕೊಂಡು ಹೋಗ್ತೀನಿ, ಆಮೇಲೆ ವಿವರಣೆ ಕೊಟ್ಕೊಂಡು ಹೋಗ್ತೀನಿ. ಒಂದನೇದು ನೋಡ್ರಿ, ಇಲ್ಲಿ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡುವ ಬಗ್ಗೆ 1 ಬಾರಿಯ ಕ್ರಮವಾಗಿ ಅಂತಂದೈತಿ. ಈ ಪಾಯಿಂಟ್ ಬಗ್ಗೆ ವಿವರಣೆ ಕೊಡ್ತೀನಿ. 1ನೇ ಪಾಯಿಂಟಿನ ಅರ್ಥ ನೋಡ್ರಿ, ಇಲ್ಲಿ ಕೆಳಗಡೆ ನೋಟಿಫಿಕೇಶನ್ ಒಳಗೆ ಏನು ಹೇಳ್ಯಾರಂದ್ರೆ ಸರ್ಕಾರವು 5 ವರ್ಷಗಳ ಸಡಿಲಿಕೆಯನ್ನು ನೀಡ್ಯಾರಂತ ಹೇಳ್ಯಾರ ನೋಡ್ರಿ. ಕೊರೋನಾ ಅಥವಾ ಇತರ ಕಾರಣಾಂತರಗಳಿಂದ ನೇಮಕಾತಿ ತಡವಾಗಿದ್ದರಿಂದ ವಯಸ್ಸು ಮೀರಿ ಹೋಗಾಕತ್ತೈತಲ್ಲ, ಅದಕ್ಕೆ ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಇರೋದು ಈ ಬಾರಿ ಖುಷಿ ವಿಚಾರ ಐತೆ ನೋಡ್ರಿ. ಆದ್ದರಿಂದ ಈ ಹುದ್ದೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತೇನೆ ನಿಮಗೆ. ಸೆಕೆಂಡ್ ಪಾಯಿಂಟ್ ಓದ್ತೀನಿ ನೋಡ್ರಿ, ಅಭ್ಯರ್ಥಿಯು ಗ್ರಾಮೀಣ ಮೀಸಲಾತಿ ಸೌಲಭ್ಯ ಕೋರುವ ಬಗ್ಗೆ ಅಂತಂದೈತಿ. ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ನೀವು ಗ್ರಾಮೀಣ ಪ್ರದೇಶದಾಗ ಓದಿದ್ರೆ ರೂರಲ್ ಸರ್ಟಿಫಿಕೇಟ್ ಇದ್ರೆ ಅವರಿಗೆ ವಿಶೇಷ ಮೀಸಲಾತಿ ಇರ್ತದೆ ಅಂತ ನೋಡ್ರಿ. ಈ ಪಾಯಿಂಟ್ ಅರ್ಥ. ಎರಡನೇದು. 3ನೇ ಪಾಯಿಂಟ್ ನೋಡ್ರಿ, ಸೇವಾ ನಿರತ ಅಭ್ಯರ್ಥಿಯ ನಿರಕ್ಷೇಪಣಾ ಪ್ರಮಾಣ ಪತ್ರ ಬಗ್ಗೆ ಅಂತಂದೈತಿ.
ಅದ್ರ ಬಗ್ಗೆ ವಿವರಣೆ ಕೊಡ್ತೇನೆ. ಅಂದರೆ ನೀವು ಈಗಾಗಲೇ ಯಾವುದಾದ್ರೂ ಸರ್ಕಾರಿ ಕೆಲಸದಾಗಿದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಮುನ್ನ ನಿಮ್ಮ ಇಲಾಖೆಯಿಂದ NOC ಸರ್ಟಿಫಿಕೇಟ್ ಅಂತಂದು ಇರ್ತೈತಿ. ಅದನ್ನು ನೀವು ಏನು ಮಾಡ್ಕೊಳ್ರಿ, ಅವ್ರ ಕಡೆಯಿಂದ ಪಡ್ಕೊಳ್ರಿ. ಅದು ಮರೆಯಂಗಿಡ್ರಿ ಮುಖ್ಯವಾಗಿ. ನೆಕ್ಸ್ಟ್ ಪಾಯಿಂಟ್ ನೋಡಿರಿ, 4th ಪಾಯಿಂಟ್, ಅರ್ಹತಾ ಮಾನದಂಡಗಳು ಅಂತಂದು ಏನೇನು ಇರ್ತಾವೆ ಇದ್ರೊಳಗೆ ಅಂತಂದ್ರೆ 1ನೇ ಪಾಯಿಂಟ್ ನೋಡಿರಿ, ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕೆಳಗಿನ ಯಾವುದಾದರೂ ಒಂದು ಪದವಿ ಅಥವಾ ಡಿಗ್ರಿ ಹೊಂದಿರಬೇಕು. ಉದಾಹರಣೆಗೆ BSc ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, ಆಮೇಲೆ BBM ಆಗಿರ್ಬೋದು, BBA ಆಗಿರ್ಬೋದು, PCA ಆಗಿರ್ಬೋದು, ಅಥವಾ ಇವುಗಳಿಗೆ ಸಮಾನವಾದ ಯಾವುದೇ ಡಿಗ್ರಿ ಪಾಸ್ ಆಗಿರ್ಬೇಕು ರೀ. ನೆಕ್ಸ್ಟ್ ನೋಡ್ರಿ, ತಾಂತ್ರಿಕ ಅರ್ಹತೆ ಅಂತಂದು ಪದವಿಯ ಜೊತೆಗೆ ಅಭ್ಯರ್ಥಿಗಳು ಈ ಕೆಳಗಿನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಕಡ್ಡಾಯವಾಗಿ. ಯಾವುದಪ್ಪ ಅಂದ್ರೆ ಇಂಗ್ಲೀಷ್ ಶೀಘ್ರ ಲಿಪಿ ಪ್ರೌಢ ದರ್ಜೆ ಅಂತಂದು, ಇಂಗ್ಲೀಷ್ ಶಾರ್ಟ್ ಆ್ಯಂಡ್ ಸೀನಿಯರ್ ಗ್ರೇಡ್ ಅಂತಂದು ಆ ಪರೀಕ್ಷೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇದರ ಜೊತೆಗೆ ಇಂಗ್ಲೀಷ್ ಬೆರಳಚ್ಚು ಪ್ರೌಢ ದರ್ಜೆ ಅಂತಂದು ಇಂಗ್ಲೀಷ್ ಟೈಪ್ ರೈಟಿಂಗ್ ಸೀನಿಯರ್ ಗ್ರೇಡ್ ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಬರೀ ಡಿಗ್ರಿ ಇದ್ದರೆ ಸಾಲದು. ನೆಕ್ಸ್ಟ್ ಅದರ ಜೊತೆಗೆ ಸೀನಿಯರ್ ಗ್ರೇಡ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಹೆಚ್ಚಾಗಿ ಸ್ಟೆನೋಗ್ರಾಫರ್ ಅಥವಾ ಅದಕ್ಕೆ ಸಮಾನವಾದ ಹುದ್ದೆಗಳಿಗೆ ಕೇಳುವ ಅರ್ಹತೆ ಆಗಿದೆ ಇದು. ನೆಕ್ಸ್ಟ್ ನೋಡ್ರಿ, 3ನೇ ಪಾಯಿಂಟ್, ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿರಬೇಕು. ಅಂದರೆ ಅಟ್ಲೀಸ್ಟ್ ನಿಮ್ಗೆ ಕಂಪ್ಯೂಟರ್ ಮುಗಿಸಿ ಆದಮೇಲೆ ಬೇಸಿಕ್ ಮುಗಿಸಿದ ಮೇಲೆ 3 ತಿಂಗಳದ ಸರ್ಟಿಫಿಕೇಟ್ ಕೋರ್ಸ್ ಇರ್ತೈತಿ. ಅಟ್ಲೀಸ್ಟ್ ಆ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು. ನೋಡಿರಿ, ವಯೋಮಿತಿ ಬಗ್ಗೆ ತಿಳಿಸ್ತೀನಿ. ಕನಿಷ್ಠ ಅಭ್ಯರ್ಥಿಗೆ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 45 ವರ್ಷ ಆಗಿರಬೇಕು. ಈ ಟೇಬಲ್ ಗಮನಿಸಿರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ನೋಡ್ರಿ 40 ವರ್ಷದ ಮಟ್ಟ ಇರ್ತೈತಿ. ಆಮೇಲೆ ಇತರ ಹಿಂದುಳಿದ ವರ್ಗಗಳು ಪ್ರವರ್ಗ 2B 3A 3B ಅವರಿಗೆ 43 ವರ್ಷಗಳು ಗರಿಷ್ಠ ವಯೋಮಿತಿ ಇರ್ತೈತಿ. ಆಮೇಲೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಇವರಿಗೆ 45 ವರ್ಷದ ಮಟ್ಟ ಗರಿಷ್ಠ ವಯೋಮಿತಿ ಇರ್ತೈತಿ. ಈ ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಲಿಲ್ದಂಗೆ ನೋಡಿರಿ. ನಾನು ಸಂಪೂರ್ಣವಾದ ಮಾಹಿತಿ ಕೊಡೋಕೆ ನಿಮಗೆ ಪಾಯಿಂಟ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡಿರ್ತೇನೆ. ನೆಕ್ಸ್ಟ್ ಪಾಯಿಂಟ್ ನೋಡಿರಿ, 5ನೇ ಪಾಯಿಂಟು, ಅರ್ಜಿ ಶುಲ್ಕ. ಸಾಮಾನ್ಯ ವರ್ಗದವರಿಗೆ ಅರ್ಜಿ ಶುಲ್ಕ 500 ರೂಪಾಯಿ ಇರ್ತೈತಿ. ಇತರೆ ಹಿಂದುಳಿದ ವರ್ಗಗಳು ಆಗಿರ್ಬೋದು 2A 2B 3A 3Bದವ್ರಿಗೆ 500 ರೂಪಾಯಿನೂ ಇರ್ತೈತಿ. ನೆಕ್ಸ್ಟ್ ನೋಡಿರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಪರ್ಸನ್ಸ್ ವಿತ್ ಬೆಂಚ್ಮಾರ್ಕ್ಸ್ ಡಿಸೆಬಿಲಿಟಿ ಇವರಿಗೆ 250 ರೂಪಾಯಿ ಇರ್ತದೆ ನೋಡಿರಿ. ಸೂಚನೆಗಳು ಆ ಪಾಯಿಂಟ್ ಒಳಗೆ ನೋಡಿರಿ, ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಂಗಿಲ್ಲ. ಆಮೇಲೆ 2ನೇ ಪಾಯಿಂಟ್ ನೋಡಿರಿ, ಕೊನೆಯ ಕ್ಷಣದಾಗ ಗಡ್ಬಡ ಆಗ್ಬೋದು, ಅದಕ್ಕೆ ಏನು ಮಾಡಬೇಕು, ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಿರಿ. ನೆಕ್ಸ್ಟ್ ನೋಡಿರಿ, ಸೇವಾ ಪರಿವೀಕ್ಷಣಾ ಅವಧಿ ಅಂತಂದು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಅಂತಂದು ಇರ್ತೈತಿ. ಆ 2 ವರ್ಷದಲ್ಲಿ ನೀವು ಹೆಂಗೆ ಕೆಲಸ ನಿರ್ವಹಿಸ್ತಿರಲ್ಲ ಅದನ್ನು ನೋಡ್ಕೊಂಡು ಏನು ಮಾಡ್ತಾರೆ, ಪರ್ಮನೆಂಟ್ ಮಾಡ್ಕೊಳ್ತಾರೆ. ಶೀಘ್ರ ಲಿಪಿಯಲ್ಲಿ ಆಯ್ಕೆ ಹೆಂಗೆ ಮಾಡ್ತಾರೆ ಅನ್ನೋದು ನೋಡಿರಿ. ಶೀಘ್ರ ಲಿಪಿ ಪರೀಕ್ಷೆ ಅನ್ನೋದು ಇಡ್ತಾರೆ. ಅದು ಗರಿಷ್ಠ 100 ಅಂಕ ಇರ್ತೈತಿ, ಕನಿಷ್ಠ 60 ಮಾರ್ಕ್ಸ್ ಇರ್ತೈತಿ. ಸಂದರ್ಶನ 20 ಮಾರ್ಕ್ಸ್ ಇರ್ತೈತಿ, ಕನಿಷ್ಠ ಅಂಕಗಳು 10 ಮಾರ್ಕ್ಸ್ ಇರ್ತೈತಿ. ಟೋಟಲ್ 120 ಅಂಕಗಳು ಇರ್ತಾವೆ, ಅದ್ರೊಳಗೆ ಕನಿಷ್ಠ 70 ಅಂಕಗಳನ್ನು ತೆಗಿಬೇಕು. ಸಂದರ್ಶನ ನೋಡ್ರಿ, ಶೀಘ್ರ ಲಿಪಿ ಪರೀಕ್ಷೆ ಒಳಗೆ ಯಾರು ಯಶಸ್ವಿ ಆಗ್ತಾರಲ್ಲ ಅವರಿಗೆ 1.5 ಅನುಪಾತದಂಗ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೀತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು ನೋಡ್ರಿ. ಸಂಪೂರ್ಣವಾದ ಮಾಹಿತಿ ತಿಳಿಸೇನಂತಂದು ನಾನು ಭಾವಿಸ್ತೇನೆ. ಪ್ರಾರಂಭದ ದಿನಾಂಕ ಮತ್ತು ಮುಕ್ತಾಯದ ದಿನಾಂಕ ಅದನ್ನು ಆಲ್ರೆಡಿ ತಮ್ಲೈನಾಗ ತಿಳಿಸೇನ್ರಿ, ನೋಡ್ಕೊಳ್ರಿ ಒಂದು ಟೈಮು. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ಫ್ರೀ ಜಾಬ್ ಅಲರ್ಟ್ಸ್ ಒಳಗೆ ಇದನ್ನು ಸರ್ಚ್ ಮಾಡಿಕೊಂಡು ನೋಟಿಫಿಕೇಷನ್ ಇರ್ತೈತಿ, ಅದನ್ನು ಓದ್ಕೊಳ್ರಿ. ಕಂಪ್ಲೀಟ್ ಆದ ಮಾಹಿತಿ ತಿಳ್ಕೊಂಡು ಅಪ್ಲೈ ಮಾಡಿರಿ. ಆಮೇಲೆ ಯಾರ್ಯಾರು ಏನೇನು ಸರ್ಟಿಫಿಕೇಟು ಎಲ್ಲ ಹೊಂದಿಸ್ಕೊಳ್ರಿ, ನನ್ನ ಸರ್ಟಿಫಿಕೇಟನ್ನು ಹೊಂದಿಸ್ಕೊಂಡು ಈಗಿಂದ ತಯಾರಿ ಶುರು ಮಾಡ್ಕೊಳ್ರಿ. ಈ ವಿಡಿಯೋ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.